ಬಿಜೆಪಿ ಕುಶಾಲನಗರದಲ್ಲಿ ಪ್ರತಿಭಟನೆಗೆ ರೆಡಿ ಆಗ್ತಿದ್ರೆ ಇತ್ತ ಕಾಂಗ್ರೆಸ್ ಕಂಗಾಲಾಗಿದೆ. ಸಿಎಂ ಫುಲ್ ಅಲರ್ಟ್ ಆಗಿದ್ದು ಪೊನ್ನಣ್ಣ ಬಳಿ ಘಟನೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯ ಆತ್ಮಹತ್ಯೆ ಪ್ರಕರಣ ಕಾಂಗ್ರೆಸ್ನ ಇಬ್ಬರು ಶಾಸಕರಿಗೆ ಸಂಕಷ್ಟ ತಂದೊಡ್ಡಿದೆ. ವಾಟ್ಸ್ಆಪ್ನಲ್ಲಿ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾಗಿರೋ ವಿನಯ್ ಸಿಎಂ ಸಿದ್ದರಾಮಯ್ಯನವರ ಕಾನೂನು ಸಲಹೆಗಾರ ಪೊನ್ನಣ್ಣ ಮತ್ತು ಮಂತರಗೌಡ ಹೆಸರು ಉಲ್ಲೇಖಿಸಿದ್ದಾರೆ. ಇದನ್ನೇ ಅಸ್ತ್ರವಾಗಿಸಿಕೊಂಡಿರೋ ಬಿಜೆಪಿ ಕಾಂಗ್ರೆಸ್ ಶಾಸಕರ ವಿರುದ್ಧ ಹೋರಾಟಕ್ಕಿಳಿದಿದೆ. ಇದರ ಬೆನ್ನಲ್ಲೇ ಸಿಎಂ ಜೊತೆಗೆ ದೆಹಲಿ ಪ್ರವಾಸ ಕೈಗೊಂಡಿದ್ದ ಪೊನ್ನಣ್ಣ ರಾಜ್ಯಕ್ಕೆ ವಾಪಸ್ಸಾಗಿದ್ದಾರೆ. ಅಲ್ಲದೆ ವಿನಯ್ ಸಾವು ಆಗಬಾರದಿತ್ತು, ಬಿಜೆಪಿ ಅವರ ಕುಟುಂಬದ ಜೊತೆಗೆ ನಿಲ್ಲಬೇಕಿತ್ತು, ಆದರೆ ಇದರಲ್ಲಿ ರಾಜಕೀಯ ಮಾಡ್ತಿದ್ದಾರೆ ಎಂದು ಕಿಡಿಕಾರಿದ್ದಾರೆ. ಇದು ಅವರ ಜೇಬಿನಲ್ಲಿ ಅಥವಾ ಮನೆಯಲ್ಲಿ ಬೆಡ್ನಲ್ಲಿ ಎಲ್ಲರೂ ಸಿಕ್ಕಿದ್ರೆ ಅದು ಡೆತ್ ನೋಟ್ ಅಂತ ಹೇಳೋದು ಸರಿ, ಮೇಲ್ನೋಟಕ್ಕೆ ಅದು ಕೂಡ. ಆದರೆ ವಾಟ್ಸಪ್ಪಲ್ಲಿ ಬಂದಿರೋದು ಯಾವತ್ತಿಂದ ಡೆತ್ ನೋಟ್ ಆಯಿತು? ಮತ್ತು ಆತ ಅವರೇ ಬರೆದಿರೋದಾ? ಅಷ್ಟೊಂದು ಉದ್ದ ಒಬ್ಬ, ಇದೆಲ್ಲ ಭಾಳ ಮೂಲ ಪ್ರಶ್ನೆಗಳಿದೆ. ಮತ್ತು ಅವರು IT ಸೆಲ್ನಲ್ಲಿ ಇದ್ದಂಥವ್ರು, BJP IT ಸೆಲ್ನವರು, ಅವ್ರನ್ನ ಬಳಸಿರ್ಬೋದು BJPನವರು. ಅದಕ್ಕೆ ಇವತ್ತು ನೋಡಿ ಎಷ್ಟು ಸಂಘಟಿತವಾಗಿ ಇವತ್ತು ಪ್ರತಿಭಟನೆಗೆ ಧುಮುಕ್ಬಿಟ್ಟಿದ್ದಾರೆ. ಮತ್ತು ಪೊಲೀಸ್ ಇಲಾಖೆ ಅವ್ರ ಮೇಲೆ ಒತ್ತಡ ಆಗ್ತಾ ಇದ್ದಾರೆ. ಈ ರೀತಿಯಾದಂಥದ್ದು ನಡೀತಾ ಇದೆ, ಜನ ಗಮನಿಸ್ತಾ ಇದ್ದಾರೆ. ಮತ್ತು ಇದಕ್ಕೆ ಸರಿಯಾದಂಥ ಸಮಯದಲ್ಲಿ ಉತ್ತರವನ್ನು ಕೂಡ ಕೊಡ್ತಾರೆ. ವಿನಯ್ ಸಾವಿನ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಪೊನ್ನಣ್ಣ ಜೊತೆಗೆ ದೆಹಲಿಯಲ್ಲಿಯೇ ಚರ್ಚೆ ನಡೆಸಿದ್ರು. ಪ್ರಕರಣವನ್ನ ಬಿಜೆಪಿ ಅಸ್ತ್ರವಾಗಿಸಿಕೊಳ್ಳುತ್ತದೆ, ಇದರಲ್ಲೂ ಬಿಜೆಪಿ ರಾಜಕೀಯ ಮಾಡುತ್ತದೆ, ಹುಷಾರಾಗಿ ಈ ಪ್ರಕರಣವನ್ನ ತೆಗೆದುಕೊಳ್ಳಿ ಎಂದು ಸಿಎಂ ಸಲಹೆ ನೀಡಿದ್ದಾರೆ ಎನ್ನಲಾಗಿದೆ. ಇದರ ನಡುವೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವ NS ಬೋಸರಾಜ್ ಬಿಜೆಪಿಯವರಿಗೆ ಮಾಡಲು ಕೆಲಸ ಇಲ್ಲ, ಸುಳ್ಳು ಆರೋಪ ಮಾಡ್ತಿದ್ದಾರೆ, ಪ್ರಕರಣದ ತನಿಖೆ ಆರಂಭವಾಗಿದೆ, ತನಿಖೆಯ ವರದಿ ಬಂದ ಮೇಲೆ ಕ್ರಮ ಕೈಗೊಳ್ಳುತ್ತೇವೆ ಎಂದಿದ್ದಾರೆ. ಅವ್ರ ಬಗ್ಗೆ ನಾವು ಏನು ಮಾಡಲಿ, ಅವ್ರಿಗೆ ಹಕ್ಕು ಐತಿ ಏನು ಮಾಡ್ಲಿಕ್ಕೆ. ಈಗಾಗಲೇ ದಿನ ಮಾಡ್ತಾರೆ, ಅವ್ರು ಬೇರೆ ಯಾವುದೇ ವಿಷಯ ಇಲ್ಲಲ್ಲ, ಅವ್ರು ಮಾಡ್ತಿರ್ತಾರೆ. ಅವ್ರು ವಿರೋಧ ಪಕ್ಷದಲ್ಲಿದ್ದಾರೆ, ಸಹಜವಾಗಿ ಸರ್ಕಾರಕ್ಕೆ ತೊಂದರೆ ಕೊಡ್ತಕ್ಕಂಥ ಪ್ರಯತ್ನ ಅವ್ರು ಮಾಡ್ತಾನೆ ಇರ್ತಾರೆ, ಆಪಾದನೆ ಮಾಡ್ತಾನೆ ಇರ್ತಾರೆ, ಸುಳ್ಳುಗಳು ಹೇಳ್ತಾನೆ ಇರ್ತಾರೆ, ಇವೆಲ್ಲ ನಡೀತಿರ್ತಾ ಇದೆ, ಸಹಜ ಇದು. ಸೊ ಅದ್ರ ಬಗ್ಗೆ ಮಾಡಲಿ, ಅವ್ರು ಮಾಡೋದು ಮಾಡೇ ಮಾಡ್ತಾರೆ. ನಮ್ಮವರು ಏನಿರಬೇಕು, ಗೌರ್ಮೆಂಟ್ ಇರೋದ್ರಿಂದ ಸರ್ಕಾರ ಜವಾಬ್ದಾರಿ ಐತಿ, ಆ ಜವಾಬ್ದಾರಿಯಿಂದ ಕೂಲಂಕಷವಾಗಿ ಅದನ್ನು ತರೋ ಎಂಕ್ವೈರಿ ಮಾಡ್ತಾರೆ. ಎಂಕ್ವೈರಿ ಆದ ನಂತರ ಅದ್ರ ಬಗ್ಗೆ ನಾವು ಮಾಹಿತಿ ಕೊಡ್ತಾರೆ. ತಪ್ಪಿತಸ್ಥರಿಗೆ ಯಾವ ರೀತಿ ಶಿಕ್ಷೆ ಆಗುತ್ತೆ ಸಹಜ ಅಲ್ಲ ಅದು. ಈಗ ಎಂಕ್ವೈರಿ ಆದ ನಂತರ ಮುಂದೆ ಏನು ಕ್ರಮ ತಗೋಬೇಕು ಎಂಬುದು ಸರ್ಕಾರ ವಿಚಾರ ಮಾಡ್ತದೆ. ವಿನಯ್ ಸಾವಿನ ಬೆನ್ನಲ್ಲೇ ಬಿಜೆಪಿ ಮತ್ತು ಜೆಡಿಎಸ್ ಹೋರಾಟ ಆರಂಭಿಸಿದೆ. ಇತ್ತ ಹೆಣ್ಣೂರು ಪೊಲೀಸ್ ಠಾಣೆಯಲ್ಲಿ ವಿನಯ್ ಆತ್ಮಹತ್ಯೆ ಪ್ರಕರಣದ FIR ದಾಖಲಾಗಿದ್ದು, ಈ ಬಗ್ಗೆ ಸಿಎಂಗೆ ಪೊಲೀಸರು ಎಲ್ಲಾ ಮಾಹಿತಿ ನೀಡಿದ್ದಾರೆ. ಆದರೆ FIRನಲ್ಲಿ ಇಬ್ಬರು ಶಾಸಕರ ಹೆಸರನ್ನ ಕೈಬಿಡಲಾಗಿದೆ ಅನ್ನೋದರ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದ್ದು, ಪ್ರಕರಣ ಯಾವ ಮಟ್ಟಕ್ಕೆ ಹೋಗಿ ನಿಲ್ಲುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ದುರ್ಗೇಶ್ ನಾಯ್ಕ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಚಲವಾದಿ ನಾರಾಯಣ ಸ್ವಾಮಿ ಅವರೇ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ತೆ ಸರ್, ಗುಡ್ ಮಾರ್ನಿಂಗ್. ನಮಸ್ಕಾರ. ನಿಮ್ಗಳನ್ನ ನಂಬಿ ಕಾರ್ಯಕರ್ತರು ಜೀವನ ಮಾಡೋದು ಹೆಂಗೆ ಅಂತ ಆಗ್ಬಿಟ್ಟಿದೆ ಸರ್. ಇವಾಗ ಅನ್ಯಾಯವಾಗಿ ಒಂದು ಜೀವ ಹೋಗಿದೆ, ಬಟ್ ಬಿಜೆಪಿ ಇಲ್ಲಿ ತನಕ ಅವ್ರ ಪರವಾಗಿ ನಿಂತ್ಕೊಳ್ಳಿಲ್ವಲ್ಲ? ತಪ್ಪು ಮಾಹಿತಿ ಕೊಡಬೇಡಿ. ಯಾವ್ದು ಸರ್ ತಪ್ಪು ಮಾಹಿತಿ? ಈಗ ನೀವು ಹೇಳ್ತಿರೋದು ನಿಲ್ಲಲಿಲ್ಲ. ನೋಡಿ, ನಿನ್ನೆ ಗೊತ್ತಾದ ತಕ್ಷಣ ಹೆಣ್ಣೂರು ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಅದು ಎಲ್ಲಾಗಿದೆ ಅದನ್ನು ಟ್ರೇಸ್ ಮಾಡಿ ಅಂಬೇಡ್ಕರ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ಗೆ ಹೋಗಿ ಬೆಳಗ್ಗೆಯಿಂದ ರಾತ್ರಿ ಅದು ಸಂಪೂರ್ಣ ಮುಗಿಯೋವರೆಗೂ ನಾವು ಅಲ್ಲಿ ನಿಂತಿದ್ದೇವೆ. ಎಲ್ಲ ಕಾರ್ಯಕರ್ತರು ಬಂದಿದ್ದಾರೆ, ಸಾವಿರಾರು ಕಾರ್ಯಕರ್ತರು ಬಂದಲ್ಲಿ ನಿಂತಿದ್ದಾರೆ. ನೋಡಿ, ನಮ್ಮ ಕಾರ್ಯಕರ್ತರ ಬಗ್ಗೆ ನಮಗೆ ಹೆಮ್ಮೆಯೂ ಇದೆ. ಅವ್ರಿಗೆ ಏನೇ ಆದ್ರೂ ಕೂಡ ನಾವು ಜೀವ ಕೊಟ್ಟು ನಿಲ್ತೇವೆ. ಈ ತರ ನಿಲ್ಲಿಲ್ಲ ಅನ್ನೋ ಮಾತನ್ನ ನೀವು ಹೇಳಬಾರ್ದು. ಅವಾಗ ಏನಾಗುತ್ತೆ ಅಂತಂದ್ರೆ, ಒಂದು ಲೀಗಲ್ ಸೆಲ್ ಅಂತ ಇರುತ್ತಲ್ಲ ಸರ್, ಅವರ ಸಮಸ್ಯೆಗಳನ್ನು ಇದೆ, ಆ ಕೆಲಸವನ್ನ ಅವರು ಮಾಡ್ತಿದ್ದಾರೆ. ನಮ್ಮ ವಸಂತ್ ಕುಮಾರು, ವಿವೇಕ್ ರೆಡ್ಡಿ ಅವರೆಲ್ಲ ನಾಳಿದ್ದು ಕೋರ್ಟ್ಗೆ ಏನೇನ್ ಮಾಡ್ಬೇಕು ಅದನ್ನ ಅವ್ರು ಮಾಡ್ತಿದ್ದಾರೆ. ನೋಡಿ, ನಮ್ಮ ಕಾರ್ಯಕರ್ತರನ್ನ ರಕ್ಷಣೆ ಮಾಡ್ಲಿಕ್ಕೆ ನಾವು ಎಂತ ಹಂತಕ್ಕೆ ಹೋಗ್ಲಿಕ್ಕೂ ನಾವು ಸಿದ್ಧರಾಗಿದ್ದೇವೆ. ಆದ್ರೆ ಈಗ ಚಾನೆಲ್ ನಲ್ಲಿ ಈ ರೀತಿ ತಾವು ಮಾತಾಡಬಾರ್ದು. ನೀವೇ ನೋಡಿದ್ದೀರಿ, ನಿನ್ನೆ ಬೆಳಗ್ಗೆಯಿಂದ ಟಿವಿ ಚಾನೆಲ್ಗಳು ಎಷ್ಟು ಜನ ನನ್ನ ಹಿಂದೆ ಇದ್ರು. ಬಿಜೆಪಿ ಅವ್ರ ಪರವಾಗಿ ನಿಂತ್ಕೊಳ್ಳಿಲ್ಲ ಅಂತಲ್ಲ ಸರ್. ನನ್ನ ಪ್ರಶ್ನೆ, ಇಷ್ಟೆಲ್ಲ ಸಮಸ್ಯೆ ಆಗ್ತಿದ್ರು ನಿಮ್ ಗಮನಕ್ಕೆ ಬರ್ಲಿಲ್ವಾ ಇದು ಯಾವ್ದು ಕೂಡ? ಕಾರ್ಯಕರ್ತರ ಸಮಸ್ಯೆಗಳನ್ನ ಕೇಳಲಿಲ್ವಾ ಬಿಜೆಪಿ ಪಕ್ಷ ಅಂತ? ನೋಡಿ, ಸಮಸ್ಯೆ ಬರೋದು ಯಾವಾಗ ಅಂತಲ್ಲ. ಅಲ್ಲಲ್ಲ, ನಾನು ಹೇಳುದು ಸಮಸ್ಯೆ ಬರೋದು ಯಾವಾಗ? ನಾವು ಮೊದಲೇನೆ ನಮ್ಮ ಲೀಗಲ್ ಸೆಲ್ದು ಒಂದು ಅಡ್ರೆಸ್ ಕೊಟ್ಟಿದ್ದೇವೆ, ಫೋನ್ ನಂಬರ್ಗಳು ಕೊಟ್ಟಿದ್ದೇವೆ. ನಮ್ಮ ನಂಬರ್ಗಳು ಇಡೀ ರಾಜ್ಯದಲ್ಲಿ ಎಲ್ರಿಗೂ ಸಿಗ್ತವೆ.
ಏನೇ ಸಮಸ್ಯೆ ಆದ್ರೆ ನಮಗೆ ಫೋನ್ ಮಾಡಿ, ನಾವು ನಿಮ್ಮ ರಿಸ್ಕ್ ಬರ್ತೀವಿ ಅಂತ ನಾವು ಹೇಳಿದ್ದೇವೆ. ಆದ್ರೂ ಕೂಡ ಎದೆಗುಂದದೆ ನೀವು ಇದನ್ನ ಎದುರಿಸ್ಬೇಕು ಅಂತ ನಾವು ಬೇಡಿಕೆ ಇಡ್ತೇವೆ. ಆದ್ರೂ ಪಾಪ ಆತನ ಸಹಿಸ್ಕೊಳ್ಳಿಕ್ ಆಗ್ಲಿಲ್ವೋ ಏನೋ ಈ ರೀತಿ ಮಾಡ್ಕೊಂಡಿದ್ದು ನಮಗ್ ನೋವಿದೆ. ಆ ಇಡೀ ಕುಟುಂಬಕ್ಕೆ ಎಷ್ಟು ನೋವಿದೆಯೋ ಅಷ್ಟೇ ನೋವು ನಮಗೂ ಇದೆ. ಆದ್ರಿಂದ ಇವತ್ತು ಇಲ್ಲಿ ನಮ್ಮ ವಿಜಯೇಂದ್ರ ಅವರು, ನಾವು ವಿಷಯ ಬಂದಾಗ ಅವರು ರಾತ್ರಿ ಇದ್ರಲ್ಲಿದ್ರು ಶಿಕಾರಿಪುರದಿಂದ ಅಲ್ಲಿ ಕಾರ್ಯಕ್ರಮ ಮುಗಿಸಿ ಇಲ್ಲಿಗೆ ಬರೋಂತ, ಇಲ್ಲಿಗೆ ಮುಗಿದು ನಾವು ಅಲ್ಲಿಗೆ ಕಳಿಸ್ತೀವಿ ಅಂತಿದ್ದಕ್ಕೆ ಇವತ್ತು ಅಲ್ಲಿ ಹೋಗ್ತಿದ್ದಾರೆ. ನಾವು ನಮ್ಮ ಕಾರ್ಯಕರ್ತರನ್ನ ನಮ್ಮ ಜೀವ ಕೊಟ್ಟು ನಾವು ಉಳಿಸ್ಕೊಳ್ತೇವೆ. ನಾವು ಅದನ್ನ ಅಷ್ಟು ಸುಲಭವಾಗಿ ಬಿಡೋದಿಲ್ಲ. ಇವತ್ತು ನೋಡಿ, ಅವರು ಡೆತ್ ನೋಟ್ ಅಲ್ಲಿ ಏನೇನು ಹೆಸರುಗಳಿತ್ತೋ ಎಲ್ಲಿ ಸರ್ಕಾರ ಅವರ ಹೆಸರುಗಳನ್ನ ಮೆನ್ಷನ್ ಮಾಡಿದ್ಯಾ? ಈಗ ಅದ್ರ ವಿಚಾರವಾಗಿ ಹೋರಾಟ ಹೇಗಿರುತ್ತೆ ಹಾಗಾದ್ರೆ? ಮುಖ್ಯಮಂತ್ರಿಗಳ ಸಲಹೆಗಾರ ಅನ್ನೋ ಕಾರಣಕ್ಕೆ ಅವ್ರ ಹೆಸರುಗಳನ್ನ ಬಿಡ್ತಾರೆ. ಸರ್ಕಾರ ಅವರ ರಕ್ಷಣೆ ಅದೇ ವಿಚಾರವಾಗಿ ನಿಮ್ ಹೋರಾಟ ಹೇಗಿರುತ್ತೆ ಸರ್ ಹಾಗಾದ್ರೆ? ಪ್ರಾರಂಭ ಆಗಿದೆ ತಿರುಗಿ. ನಿನ್ನೆ ಅಲ್ಲ, ನಾವಿಲ್ಲಿ ಎಲ್ಲ ಏನೆಲ್ಲ ಮಾಡಬಹುದೋ ಮಾಡಿದ್ದೇವೆ. ನಾಳೆಯಿಂದ ಲೀಗಲ್ ಇದನ್ನು ಕೂಡ ಮಾಡ್ತೇವೆ. ಮಂಡೆ ಹೋಗಿ ಕೋರ್ಟ್ಗೆ ಹಾಕ್ತೇವೆ. ಪ್ರಭಾವಿಗಳ ರಕ್ಷಣೆಗೆ ನಿಂತ್ಕೊಳ್ಬಿಡ್ತಾ ಅಂತ ಒಂದು ಜೀವನೇ ಹೋಗಿದೆ. ಕುಟುಂಬಸ್ಥರು ಹೋಗಿ FIR ದಾಖಲು ಮಾಡ್ತಾರೆ, ಹೆಸರು ತಗೊಳಕ್ಕೆ ಸ್ಟೇಷನ್ ಅವ್ರು ರೆಡಿ ಇಲ್ಲ ಅಂದ್ರೆ ಹೆಂಗ್ ಸರ್ ಇದು? ನೋಡಿ, 3 ಗಂಟೆವರೆಗೆ, ಬೆಳಗ್ಗೆ 9:50 ಅವ್ರಿಗೆ ಕಂಪ್ಲೇಂಟ್ ಬಂದಿದೆ. ಅವರು 3 ಗಂಟೆ ಆದ್ರೂ FIR ಹಾಕಿಲ್ಲ. ನಾವು ಕೇಳಿದಾಗ ಎಲ್ಲಾ ಹೆಸರುಗಳು ಹಾಕಿದ್ದೀವಿ, ಎಲ್ಲಾ ಹೆಸರುಗಳು, ನಮಗೆ FIR ಕಾಪಿ ಕೊಡಕ್ಕೆ ರೆಡಿ ಇಲ್ಲ. ಬಂದ ಮೇಲೆ ಅವ್ರಿಗೆ ನಾನು ಸರಿಯಾಗಿ ಸ್ವಲ್ಪ ಕೇಳಿದ ಮೇಲೆ ಆವಾಗ ಹೇಳ್ತಾರೆ ನಮ್ಮ ಅನುಕೂಲಕ್ಕಾಗಿ ಈ ರೀತಿ ಹಾಕಿದ್ದೀವಿ ಅಂತ. ಪೊಲೀಸ್ನವರು ನಮ್ಮ ಅನುಕೂಲಕ್ಕಾಗಿ FIR ಈ ರೀತಿ ಹಾಕಿದ್ದೀವಿ ಅಂತ ಹೇಳ್ಬೋದಾ? ನಿಮ್ ಗಮನಕ್ಕೆ ಹಾಕಿಲ್ಲ ಅನ್ನೋದು ಮಾತ್ರ ಹೈಲೈಟ್ ಅಲ್ಲ ಸರ್. FIR ಅಲ್ಲಿ ಇರೋ ಹೆಸರುಗಳ ಯಾರ್ದೆಲ್ಲ ಹೆಸರಿದೆ ಅವ್ರನ್ನ ಕನಿಷ್ಠ ಪಕ್ಷ ಒಂದು ವಿಚಾರಣೆಗೂ ಒಳಪಡಿಸಿಲ್ಲ. ನಿಮ್ ಗಮನಕ್ಕೆ ಇರ್ಲಿ ಇದು. ಹೌದೌದು, ಅದಕ್ಕೇನೆ ನಮ್ಮ ಹೋರಾಟ ಸತತವಾಗಿ ಇದರ ವಿರುದ್ಧವಾಗಿ ಇರ್ತದೆ. ಈಗಾಗ್ಲೇ ಈ ಸರ್ಕಾರ ಸೂಸೈಡ್ ಮಾಡ್ಕೊಂಡವರ ಪರವಾಗಿಯೂ ಬರೋದಿಲ್ಲ. ಯಾರ್ಯಾರು ಇವರ ಶಾಸಕರು ಅಥವಾ ಇವರ ಮುಖಂಡರುಗಳಿರ್ತಾರೆ ಅವರ ರಕ್ಷಣೆಗೆ ಮಾತ್ರನೇ ಅದು ನಿಂತಿದೆ. ಜನ ಏನೇ ಹಾಳಾದ್ರೂ ಕೂಡ ಇವರ ಪಕ್ಷ ಉದ್ಧಾರ ಆಗ್ಬೇಕು, ಇವರ ಸರ್ಕಾರ ಇರಬೇಕು. ಇಂತ ಒಂದು ನೀತಿಯನ್ನ ನಾವು ಖಂಡಿಸಿ ಹೋರಾಟ ಮಾಡೇ ಮಾಡ್ತೀವಿ. ಓಕೆ, ಧನ್ಯವಾದ ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತಾಡೋದಕ್ಕೆ.